ಅಷ್ಟಗ್ರಹಗಳು ಅನ್ನೋದು ದುಷ್ಟಶಕ್ತಿಗಳ ಗುಂಪಲ್ಲಿ ಸೇರಿದ್ದು. ಅಷ್ಟಗ್ರಹಗಳು ನವಮೋಹಿನಿಗಳು ಅಂತ. ಸೂರ್ಯನ ಕಿರಣಗಳಲ್ಲಿ ನಮ್ಮ ಆಡಳಿತ 74 ಕೋಟಿ ಜೀವರಾಶಿಗಳಲ್ಲಿ ಆಡಳಿತ ಸೂರ್ಯನ ಕಿರಣಗಳಿದ್ದಾಗ, ಈ ದುಷ್ಟ ದೋಷಗಳು ದುಷ್ಟಶಕ್ತಿಗಳು ಅನ್ನೋದು ಸೂರ್ಯನ ಕಿರಣಗಳು ಇಲ್ಲದೇ ಇದ್ದಾಗ ನೈಟ್ ಚಲನೆ ಆಗ್ತಕ್ಕಂಥವು. ಇದು ಭೂತ ವೈದ್ಯದಲ್ಲಿ ನಾವು ಕಂಡುಕೊಳ್ಳೋಂಥ ವಿಚಾರ ಇರ್ತದೆ. ಸೈನ್ಸ್ಗೆ ಇದು ಗೊತ್ತಾಗಲ್ಲ. ಯಾಕಪ್ಪ ಹಿಂಗೆ ಇಟ್ಕೊಂಡು ಹಿಂಗೆ ಬಂದ, ಯಾಕಾಯಿತು ಏನಾಯ್ತು ಈ ಥರ ಸಮಸ್ಯೆ ಅಂದರೆ, ಇಲ್ಲಣ್ಣ ಮೊದಲಿಂದನೂ ನನಗೆ ಇಲ್ಲಿ ಚುಚ್ಚಿದಂಗೆ ಆಗೋದು, ಇಲ್ಲಿ ಚುಚ್ಚಿದಂಗೆ ಆಗೋದು, ಕರೆಕ್ಟಾಗಿ ಇಲ್ಲಿ ಮಳೆ ಹೊಡೆದಂಗೆ ಆಗೋದು. ಅವ್ರೂರು ಕಾಣೆ ನಾನು ಅವ್ರ ಜಾತಿ ಜನಾಂಗ ಕಾಲವಾದರೆ ಒಂದೊಂದು ಜಾಗ ಅಂತಿರ್ತದೆ ಊತ ಹಾಕೋದಕ್ಕೆ, ಹೋಗು ಅಂಥೇಳಿ 2 ಸಮಾಧಿ ಹೇಳಿದೆ. ಆ ಸಮಾಧಿ ಹತ್ರ ಹೋಗಿ ಎಲ್ಲ ಯಾರು ನೋಡ್ದಂಗೆ ನೀನು ಅಗದು ನೋಡಿದ್ರೆ ಏನೋ ಸಿಕ್ತು ಅಂತ ಅವ್ರ ಬಾಯಲ್ಲಿ ಹೇಳಿ. ಏನು ಸಿಕ್ತಪ್ಪ? ಏನೋ ಒಂಥರ ಬಾಲ್ ಕಪ್ಪಗಿತ್ತು, ಬಾಲ್ ಮಾತ್ರ ಮಾಡಿ ಇಟ್ಟಿದ್ದಾರೆ ತಲೆ ಹತ್ರ. ಇವಾಗ ಇಲ್ಲಿ ಅಲ್ಲಿಂದ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೊಟ್ಟೆಯಲ್ಲಿ ತುಂಬ ಉರಿ. ರಾತ್ರಿ ಹೊತ್ತಾದರೆ ಇಲ್ಲೂ ಬರುತ್ತೆ ಅದು. ರಾತ್ರಿ 12 ಗಂಟೆ ಆದರೆ ಬೆನ್ನಿಂದ ಇಲ್ಲೂ ಬರುತ್ತೆ ಅದು. ಈ ಮೂಲೆಗಳು ಈ ಮೂಲೆಗಳು ಎಲ್ಲ ಒಂದಾಗೋಗುತ್ತೆ. ಇಲ್ಲಿ ಬಂದ ಮೇಲೆ ಇದು ಕ್ಲಿಯರ್ ಆಗಿದೆ. ಒಂದು ಇವಾಗ ಬರಲ್ಲ, ಇಲ್ಲಿ ಇವಾಗ ಕ್ಲಿಯರ್ ಆಗಿದೆ. ಒಂದು ವರ್ಷ ಸ್ವಲ್ಪ ಏರುಪೇರು, 1 ವರ್ಷ ಆಯಿತು ಬಂದು. ಆರ್ಥಿಕ ಸಮಸ್ಯೆಗಳು ಇತ್ತು, ಮತ್ತು ಅನಾರೋಗ್ಯ ಸಮಸ್ಯೆಗಳಂತೂ ತೀರಾನೇ ಇತ್ತು. ನೋಡಿ ಚೆಕ್ ಮಾಡಿದ್ವಿ. ಈಗ ತಾಂಬೂಲ ಶಾಸ್ತ್ರದಲ್ಲಿ ನೋಡಿ ಚೆಕ್ ಮಾಡಿದ್ವಿ. ಸುಮಾರು ಈಗ ಏನಾಗಿದೆ ಸಮಸ್ಯೆ ಅಂದರೆ, ಸಮಸ್ಯೆ ಈ ಕುಟುಂಬದಲ್ಲಿದೆಯಾ, ಶರೀರದಲ್ಲಿದೆಯಾ, ಅಥವಾ ವಾಸ್ತು ದೋಷದಲ್ಲಿದೆಯಾ, ಮತ್ತು ಎಷ್ಟೋ ದೋಷಗಳು ಅಂತಿದ್ದಾವೆ. ಯಾವ ದೋಷಕ್ಕೆ ಸಂಬಂಧಪಟ್ಟು ಸಮಸ್ಯೆನಲ್ಲಿ ನಾವು ನರಳಾಡ್ತಾ ಇದ್ದೀವಿ ನಮ್ಮ ಕುಟುಂಬದಲ್ಲಿ ಅನ್ನೋದು ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಆ ಕನ್ಫ್ಯೂಸ್ ಏನು ಅಂದರೆ, ಈಗ ಶರೀರದಲ್ಲಿ ಒಂದು ರೋಗ ಬಂತು, ಹಾಸ್ಪಿಟ್ಲಲ್ಲಿ ಹೋದರೆ ಫಸ್ಟು ರೋಗನ ಕಂಡುಹಿಡಿಬೇಕು. ಮೇಯ್ನು ಕರೆಕ್ಟಾಗಿ ರೋಗ ಕಂಡುಕೊಂತು ಅಂದರೆ, ಈಗ 76 ಜ್ವರದಲ್ಲಿ ಯಾವ ಜ್ವರ, ಆ ಜ್ವರಕ್ಕೆ ಸಂಬಂಧಪಟ್ಟು ಮಾತ್ರ ಟ್ರೀಟ್ಮೆಂಟು ಕರೆಕ್ಟಾಗಿ ಸೂಟಬಲ್ ಇದ್ದರೆ ಕರೆಕ್ಟಾಗಿ ವಾಸಿ ಮಾಡಿ ಪಟ್ಟಂತ ರೆಡಿ ಆಗಿ ಮನೆಗಳಿಗೆ ಬರ್ತಾರೆ. ಈ ಸಮಸ್ಯೆನೇ ಗೊತ್ತಾಗಲಿಲ್ಲ ಅಂದರೆ ದುಡ್ಡು ಟ್ರೀಟ್ಮೆಂಟಲ್ಲಿ ಶರೀರ ಹಾಳಾಗುತ್ತೆ, ಸೈಡ್ ಎಫೆಕ್ಟ್. ಇದು ಸಂಸಾರದಲ್ಲಿ ಏನಪ್ಪ ಬರುತ್ತಂದರೆ, ಈಗ ಯಾವ ದೋಷ, ಯಾವ ಸಮಸ್ಯೆನಲ್ಲಿದ್ದೀವಿ ನಾವು ಕುಟುಂಬದಲ್ಲಿ, ಏನು ನಮಗೆ ದೋಷ ಕಾಡ್ತಾ ಇದೆ, ನಮ್ಮ ಕೈ ಬಾಯಿ ಹತ್ತದೇ ಇರ್ಬೋದು ಆರ್ಥಿಕ ಸಮಸ್ಯೆಗಳ ಕಾರಣವಾಗಿ, ಅಥವಾ ಶರೀರದಲ್ಲಿ ಸಮಸ್ಯೆಗಳು ಉದ್ಭವ ಆದಾಗ ನಮ್ಮ ರೋಗ ರುಜಿನಗಳು. ಎಷ್ಟೋ ಔಷಧಿಗಳಿದ್ದಾವೆ ಇವತ್ತು, ಎಷ್ಟೋ ಔಷಧಿಗಳಿದ್ದಾವೆ, ಸಕ್ಸಸ್ ಆಗೋಂಥವಿದ್ದಾವೆ. ಸಂಜೀವಿನಿ ಅಂಥದ್ದು ಮೆಡಿಷನ್ನು ಡಿಪಾರ್ಟ್ಮೆಂಟು ತುಂಬ ಡೆವಲಪ್ ಆಗಿದೆ. ಹಂಗಿದ್ರೂ ಸವಾಲು ಹಾಕ್ಕೊಂಡಂಥ ಕಾಯಿಲೆಗಳಿದ್ದಾವೆ ಈಗಲೂ ಕೂಡ ಸವಾಲು. ಈಗ ನಾನು ಯಾವುದೇ ಮಾತ್ರೆ ಕೊಟ್ಟು ಡಾಕ್ಟ್ರು ರೆಡಿ ಮಾಡ್ತೀನಿ ಅಂತಂದು ಹುಮ್ಮಸ್ ಮಾಡಿದ್ರು ಆ ಬಾಡಿ ಮೇಲೆ ಔಷಧಿನೇ ವರ್ಕ್ ಆಗೋಲ್ಲ. ಯಾಕೆ ಡಾಕ್ಟ್ರೇ ಈ ಥರ ಆಗ್ತಿದೆ ಸಮಸ್ಯೆ, ನಮಗೆ ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ ತೊಗೊತಾ ಇದ್ದೀವಿ, ಯಾಕೆ ಅದು ಇದಾಗ್ತಿಲ್ಲ ಅಂದರೆ ಬಾಡಿ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಇಷ್ಟೊಂದು ಕಾರಣ. ಇನ್ನು ಏನು ಹೇಳೋಕ್ಕೆ ಸಾಧ್ಯ ಆಗುತ್ತೆ ಅವ್ರ ಕೈಯಲ್ಲಿ. ಈ ಥರ ಇದೆ ಸಮಸ್ಯೆ. ಈ ಥರ ಸಮಸ್ಯೆಗಳಿದ್ದಾಗ ಮತ್ತು ಅದಕ್ಕೆ ಏನೋ ನಿಗೂಢವಾದ ಸಮಸ್ಯೆಗಳು ಕುಟುಂಬದಲ್ಲೂ ಶರೀರದಲ್ಲೂ ಇರುತ್ತೆ. ಅದನ್ನು ನಾವು ಪತ್ತೆ ಮಾಡೋಂಥ ಜಾಗ. ನಮಗೆ ಏನೇ ಊಟ ತಿಂದೇ ಇಲ್ವೇನೋ ಅನ್ನೋ ಪರಿಸ್ಥಿತಿ. ಸುಸ್ತು, ಸಂಕಟ, ಏನೇ ತಿಂದರೂ ಏನೋ ಅದು ದೇಹಕ್ಕೆ ಬಂಧಿಸ್ತಿರ್ಲಿಲ್ಲ, ಶಕ್ತಿ ಅನ್ನೋದು ಬರುತ್ತಿರಲಿಲ್ಲ. ಇಲ್ಲಿಗೆ ಬಂದು ಹೋದ್ಮೇಲಿಂದ ಇವಾಗ ಅವಾಗ ತಿಂತಿದ್ದೆ ಜಾಸ್ತಿ, ಈಗ ತಿಂತಿದ್ದೆ ಕಡಿಮೆ ಆದರೂ ಆರೋಗ್ಯವಾಗಿದ್ದೀನಿ. ಆವಾಗ ತಿಂದರೂ ಏನು ನನ್ನ ದೇಹಕ್ಕೆ ಸ್ವಲ್ಪ ಎನರ್ಜಿನೂ ಬರ್ತಿರಲಿಲ್ಲ. ಒಂಥರ ಹಿಂಸೆ,
ಏನೇನೋ ಒಂಥರ ದೇಹದಲ್ಲೇ ಹಿಂಸೆ. ನಾರ್ಮಲಾಗಿ ಹೊರಗಡೆ ಚೆನ್ನಾಗಿದ್ದೀನೇನೋ ಅನ್ನೋ ಜನಕ್ಕೆ ಒಳಗಡೆ ಹಿಂಸೆ. ಎಷ್ಟು ವರ್ಷದಿಂದ? ಒಂದು ವರ್ಷದಿಂದ ಇತ್ತು. ಆವಾಗಿಂದ ಇಲ್ಲಿಗೆ ಬಂದು ಹೋದ್ಮೇಲೆ ಎಲ್ಲ ನಾರ್ಮಲ್ ಆಗಿದ್ದೀನಿ, ಏನು ತೊಂದರೆ. ತೋರಿಸಿದ್ದು ಎಲ್ಲ ಏನೂ ಇದಾಗಿರಲಿಲ್ಲ. ಎಲ್ಲ ತೋರಿಸಿದ್ದು, ಬೇರೆ ಇದು ನೋಡಿದ್ದು, ಎಲ್ಲೂ ನಮ್ಗೆ ಉತ್ತಮ ಆಗಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ನಾರ್ಮಲ್ ಆಗಿರ್ತೀನಿ. ಈಗ ಮೊದಲು ಹೆಂಗಿದೆ ಹಂಗೆ ನಾರ್ಮಲ್ ಆಗಿ ಕೆಲಸ ಮಾಡ್ಕೊಂಡೆ ಆರಾಮಾಗಿ. ಏನು ತೊಂದರೆ ಇತ್ತು? ಇವ್ರಿಗೆ ಈಗ ಈ ಕಾಲದಲ್ಲಿ ಕೆಲವು ಗೊತ್ತಿಲ್ಲದೆ ಇರೋ ವಿಚಾರ ಈ ಎಪಿಸೋಡ್ ನೋಡಿದ್ರೆ ಮನ್ಸಿಗೆ ಬರುತ್ತೋ ಬಿಡುತ್ತೋ, ಸತ್ಯ ಹೇಳ್ತೀನಿ. ಈಗ ಅಷ್ಟಗ್ರಹಗಳು ಅಂತಿದ್ದಾವೆ. ನವಗ್ರಹಗಳು ಬಂದು ಸೂರ್ಯನ ಸುತ್ತ ಅಂತ ನವಗ್ರಹಗಳು ಅವು ಬೇರೆ. ಅಷ್ಟಗ್ರಹಗಳು ಅನ್ನೋದು ದುಷ್ಟಶಕ್ತಿಗಳ ಗುಂಪಲ್ಲಿ ಸೇರಿದ್ದು. ಅಷ್ಟಗ್ರಹಗಳು ನವಮೋಹಿನಿಗಳು ಅಂತ. ಇವು ಸೂರ್ಯನ ಕಿರಣಗಳಲ್ಲಿ ನಮ್ಮ ಆಡಳಿತ 74 ಕೋಟಿ ಜೀವರಾಶಿಗಳಲ್ಲಿ ಆಡಳಿತ ಸೂರ್ಯನ ಕಿರಣಗಳಿದ್ದಾಗ, ಈ ದುಷ್ಟದೋಷಗಳು ದುಷ್ಟಶಕ್ತಿಗಳು ಅನ್ನೋದು ಸೂರ್ಯನ ಕಿರಣಗಳು ಇಲ್ಲದೇ ಇದ್ದಾಗ ನೈಟ್ ಚಲನೆ ಆಗ್ತಕ್ಕಂಥವು. ಇದು ಭೂತ ವೈದ್ಯದಲ್ಲಿ ನಾವು ಕಂಡುಕೊಳ್ಳೋಂಥ ವಿಚಾರ ಇರ್ತದೆ. ಸೈನ್ಸ್ಗೆ ಇದು ಗೊತ್ತಾಗಲ್ಲ. ಸೈನ್ಸ್ಗೂ ಇದಕ್ಕೂ ಅಜಗಜಾಂತರ. ಇಲ್ಲೇನೋ ಅಷ್ಟಗ್ರಹಗಳು ಅನ್ನೋಂಥ ಒಂದು ಗುಂಪಲ್ಲಿ ಒಂದು ಗ್ರಹ ಅವಳಿ ಆಗಿತ್ತು ಅಮ್ಮನಿಗೆ. ಅದನ್ನು ನಾವು ಸೂಕ್ಷ್ಮವಾಗಿ ಅದನ್ನೇ ಹೇಳಿದೆ. ತಾಂಬೂಲ ಶಾಸ್ತ್ರದಲ್ಲಿ ಸಿಕ್ಕದಷ್ಟು ಒರಿಜಿನಾಲಿಟಿ ಸಮಸ್ಯೆಗೆ ಕಾರಣ ಯಾವುದ್ರಲ್ಲೂ ನಾನು ಸರ್ಚ್ ಮಾಡ್ದಂಗೆ ಶಾಸ್ತ್ರ ವಿಚಾರದಲ್ಲಿ ಬೇರೆದ್ರಲ್ಲಿ ಸಿಗಲ್ಲ. ಕವಡೆ ಶಾಸ್ತ್ರ ಆಗ್ಬೋದು, ಸುಮಾರು ವೆರೈಟಿ ಇದೆ. ತಾಂಬೂಲ ಶಾಸ್ತ್ರದಲ್ಲಿ ಯಾವ ಥರ ಇದೆ ನಾನು ಇಲ್ಲಿ ಬಂದವ್ರಿಗೆ ಎಲ್ಲರಿಗೂ ಹಾಕೋಕ್ಕಾಗಲ್ಲ. ಅದು ಲೇಟ್ ಆಗುತ್ತೆ ಪ್ರಶ್ನೆ. ತುಂಬಾ ಸಮಸ್ಯೆನಲ್ಲಿರೋರ್ಗೆ ಮಾತ್ರ ಅದನ್ನು ಹಾಕ್ತೀನಿ. ಒಂದು ವಾರಕ್ಕೆ ಒಂದು 8-10 ಜನನ ಮಾತ್ರ ಕರಿತೀನಿ ನಾನು. ಜಾಸ್ತಿ ಜನ ಕರಿಯೋಲ್ಲ. ಕಾರಣ ಏನೋ ನೀಟಾಗಿ ನೋಡಬೇಕು ಅನ್ನೋ ಉದ್ದೇಶ. ಇಲ್ಲೇನು ಬರುತ್ತೆ, ತಾಂಬೂಲ ಶಾಸ್ತ್ರದಲ್ಲಿ ಇವ್ರನ್ನ ಕಂಡುಕೊಂಡಾಗ ಕರೆಕ್ಟಾಗಿ ಅವ್ರಿಗೆ ಓಪನ್ ಆಯಿತು. ಇದೇ ಥರ ಸಮಸ್ಯೆನೇ ಹೊಟ್ಟೆನಲ್ಲಿ ಇದೆ. ಎಷ್ಟು ತಿಂದ್ರೂ ಬಾಡಿಗೆ ಶಕ್ತಿ ಹತ್ತಿಸ್ತಾ ಇಲ್ಲ. ಅದು ತಿಂದಿದ್ದೀನಿ ಅನ್ನೋ ಫೀಲಿಂಗೇ ಇಲ್ಲ. ಎಷ್ಟು ತಿಂದ್ರೂ. ಇನ್ನು ಎರಡು ಟೈಮ್ ತಿನ್ನೋದು, ಒಂದೇ ಟೈಮ್ ತಿಂದರೂ ಕೂಡ ಫೀಲಿಂಗೇ ಇಲ್ಲ. ನಾವು ಊಟ ಮಾಡಿದ್ನಿ ಅನ್ನೋ ಸಂತೃಪ್ತಿನೇ ಇಲ್ಲ ಮನಸ್ಸಿಗೆ. ಆಮೇಲೆ ತಿಂದಿರೋ ಊಟ ಎನರ್ಜಿ ಬಾಡಿಗೆ ಪಾಸ್ ಆಗ್ತಾ ಇರಲಿಲ್ಲ. ಸುಸ್ತು. ಇದು ಒಳಗಡೆನೇ ಜೀರೋ ಮಾಡ್ತಾಯಿತ್ತು ಊಟನ. ಈ ಥರ ಸಮಸ್ಯೆ ಇದ್ದಿದ್ದು ಸುಮಾರು ನನಗೂ ಸ್ವಲ್ಪ ಟೈಮ್ ತೊಗೊಂತು ಮಾಡೋದಕ್ಕೆ. ಸಕ್ಸಸ್ ಆಯಿತು. ಏನೇ ಸಕ್ಸಸ್ ಆದ್ರೂ ಯಾವ ರೀತಿಯಲ್ಲಿ ಸಕ್ಸಸ್ ಆಗುತ್ತೆ, ಯಾವ ರೀತಿಯಲ್ಲಿ ಆ ದುಷ್ಟ ದೋಷಗಳು ಹೊರಗಡೆ ಹೋಗ್ತವೆ ಅನ್ನೋದು ಕಣ್ಣು ಕಾಣದೇ ಇರ್ತಕ್ಕಂಥ ನಿಗೂಢ ವಿದ್ಯೆಗಳಿವು. ಒಂದೇ ಪೂಜೆ ಅಂದರೆ ಆ ಪೂಜೆಗೆ ಸಂಬಂಧಪಟ್ಟಂಥ ಮೆಟೀರಿಯಲ್ಗಳು ಹುಡ್ಕಾಡೋದು ನನಗೆ ಸಮಸ್ಯೆ ಸಿಗಲ್ಲ. ಅದು ಆವಾಗ ಏನಾಯಿತು, ಒಂದು ಸ್ವಲ್ಪ ಟೈಮ್ ಗಡುವು ತಗೊಂಡೆ. 1 ತಿಂಗಳು ಟೈಮ್ ತೊಗೊಂಡೆ. 1 ತಿಂಗಳು ಹಂಗೆ ಸ್ವಲ್ಪ ಸುಧಾರಿಸ್ಕೊಂಬ. ಫಸ್ಟ್ ಬಂದಾಗ ತಡೆ ಕಟ್ಟು ಕಳಿಸಿದೆ. ತಡೆನಲ್ಲಿ ಸ್ವಲ್ಪ ತಡೆ ಆಗಿ ರಿಸಲ್ಟ್ ಬರ್ತಾ ಬಂತು. ಸಂಪೂರ್ಣವಾಗಿ ಇದನ್ನು ರಿಮೂವ್ ಮಾಡಬೇಕಂದ್ರೆ ಅದಕ್ಕೆ ಬೇಕಾದ ಮೆಟೀರಿಯಲ್ ನಾನು ಉಣಿಸ್ಕೊಂಬಿಡ್ತೀನಿ ಬೇಗ ಅಂಥೇಳಿ 1 ತಿಂಗಳು ಗಡುವಲ್ಲಿ ಒಂದು 15 ದಿವಸ ತಡೆ ಮಾಡಿದೆ. ಆಮೇಲೆ 15 ದಿವಸದ ಒಳಗಡೆ ಪೂಜೆ ಇಟ್ಬಿಟ್ಟು ಪೂರ್ತಿ ರಿಮೂವ್ ಮಾಡಿದೆ. ಆಮೇಲೆ ಮಾಮೂಲಿ ನಾರ್ಮಲ್ ಬಂದರು. ಇವತ್ತು ಬೆಳ್ಳಿದು ಯಂತ್ರ ಬೇಕು ಅಂತ ಬಂದರು. ಬೆಳ್ಳಿ ಯಂತ್ರ ಈಗ 1-2 ಇದ್ದವು, ಆಯಿತು ಹಾಕಿ ಕಳಿಸ್ತೀನಿ ಅಂತಂದು ಕರೆದಿದ್ದೀನಿ. ಬೆಳ್ಳಿ ಯಂತ್ರ ಆರೋಗ್ಯ ಮತ್ತು ಯಾವುದೇ ಒಂದು ಸಮಸ್ಯೆ ಬರದಂತೆ ಅದು ತಡೆ ಮಾಡೋಂಥದ್ದು. ಬಾಡಿಗಳಿಗೆ ಪಾಸಿಟಿವ್ ಎನರ್ಜಿ ಕೊಟ್ಟು ನೆಗೆಟಿವ್ ಎನರ್ಜಿಗೆ ಯಾವುದು ಹತ್ರ ಬರ್ದಂಗೆ ರಕ್ಷಣೆ ಮಾಡೋಂಥದ್ದು ಬೆಳ್ಳಿದು ಯಂತ್ರಗಳು. ಬಾಡಿನಲ್ಲಿನೂ ತೊಂದರೆ ಐತೆ, ಆರ್ಥಿಕ ಸಮಸ್ಯೆ ತೀರಾ ಐತೆ. ಒಂದೊಂದು ಸಾರಿ ಊಟಕ್ಕೇನೇ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿನಲ್ಲಿದ್ದಾರೆ ಪಾಪ. ಜಮೀನಸ್ಥರು, ಆಸ್ತಿವಂತರೇ, ಆದರೆ ಮನೆಯಲ್ಲಿ ತಾಯಿ ಮಗ ಇಬ್ಬರೇ ಇದ್ದಾರೆ ಪಾಪ. ಇನ್ನೂ ಮ್ಯಾರೇಜ್ ಇಲ್ಲ. ಬಾಡಿನಲ್ಲಿ ಹೇಳ್ಕೊಳ್ದೇ ಇರ್ತಕ್ಕಂಥ ಸಮಸ್ಯೆಗಳು ತುಂಬಾ ಎದುರಿಸಿದ್ದಾರೆ. ಬೆನ್ನಲ್ಲಿ ತುಂಬ ಜಾಸ್ತಿ. ಬೆನ್ನಲ್ಲಿ ಸುಮಾರು ಅಂದರೆ ಒಂದು 23 ವರ್ಷ ಆಯಿತು ನಮಗೆ. ಅದು ಹೆಂಗೆ ಬಂತು ಏನು ಅಂತ ನಮಗೂ ಅರ್ಥ ಆಗಲಿಲ್ಲ. ಮೈಯೆಲ್ಲ ಹೋರಾಡುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಚೆಲುಕೋ ಥರ ಸುಮಾರು 23 ವರ್ಷದಿಂದ ನಾವು ಹೋರಾಡಿದ್ದೀವಿ. ಅಂತರಗಳಾಗ್ತಾರೆ, ಏನೇನೋ ಮಾಡಿಕೊಡ್ತಾರೆ. 1 ತಿಂಗಳು ಇಲ್ಲ 2 ತಿಂಗಳು ಹಂಗಿರುತ್ತೆ, ಮತ್ತೆ ಮಾಮೂಲು ಆಗುತ್ತೆ. ಸುಮಾರು ಕಡೆ ಓಡಾಡಿದ್ದೀವಿ. ಏನು ಯಾರಿಗೂ ಏನೋ ಅರ್ಥನೇ ಆಗಲಿಲ್ಲ. ಏನು ಅಂತ ಸಮಸ್ಯೆನೇ ಅರ್ಥ ಆಗಲಿಲ್ಲ. ಸುಮ್ಮನೆ ಆಗೋಗಿದ್ವಿ. ಮತ್ತು ನಿಮ್ಮ ಮುಖಾಂತರನೇ ವಿಡಿಯೋ ನೋಡಿ ನಾವು ನಿಮಗೆ ಫೋನ್ ಮಾಡಿ ಈ ಥರ ಇಲ್ಲಿ ಸಿಟಿ ಕೊಲ್ಲಲ್ಲಿ ಒಂದು ಚೌಡೇಶ್ವರಮ್ಮ ದೇವಸ್ಥಾನ ಇದೆ ಅಂತ ಈ ಥರ ಭೇಟಿ ಮಾಡಿ ಅಂತ ನೀವು ಹೇಳಿದ್ರು. ಒಂದು ಸಲ ಇಲ್ಲಿಗೆ ಭೇಟಿ ಮಾಡಿದ್ವಿ.
ಗುರುಗಳು ನೋಡಿ ಒಂದು ಸಲ 2 ಸಲ ನೋಡಿ ಚೆಕ್ ಮಾಡಿ ಅದು ಏನು ಸಮಸ್ಯೆ ಅಂತ ನೋಡಿ ಅದು ಹಿಡ್ಕೊಂಡು ಅದನ್ನು ಇವಾಗ ನಮ್ಗೆ ರೆಡಿ ಮಾಡಿಕೊಟ್ಟಿದ್ದಾರೆ. ಇವಾಗ ಒಂದು ವಾರದಿಂದ ಹಿಂಗೆ ಚೆನ್ನಾಗಿದೆ ಮೈ. ಇನ್ನೂ ಸ್ವಲ್ಪ ಇದೆ, ಇನ್ನೂ ಚಕ್ರ ಸ್ಥಾಪನೆ ಆದರೂ ಅದೇನು ಮಾಡಿಕೊಟ್ಟಿದ್ದಾರೆ. 1 ವಾರ ಟೈಮ್ ಇಟ್ಟಿದ್ದಾರೆ. ಇವಾಗ ತುಂಬ ರಿಲೀಫ್ ಆಗಿದ್ದೀವಿ. 23 ವರ್ಷದಿಂದ. ಯಾರಿಗೂ ಅರ್ಥ ಆಗಿಲ್ಲ. ಮೈ ಈ ಕಡೆ ಈ ಎಡಗಡೆಯಿಂದ ಬಲಗಡೆಗೆ, ಬಲಗಡೆಯಿಂದ ಎಡಗಡೆಗೆ ಹೋರಾಡೋದು. ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಏನೋ ಒಳಗೆ ಹೋಗ್ತಾ ಇದೆ, ಓಡಾಡ್ತಾ ಇದೆ ಅಂತ. ಹಾಂ, ಆ ಥರ ಅನಿಸುತ್ತೆ. ಚಿಲ್ಕು ಒಂದ್ಸಲ ಇಲ್ಲಿ ಬರುತ್ತೆ, ಒಂದ್ಸಲ ಇಲ್ಲಿ ಬರುತ್ತೆ. ಇಲ್ಲಿ ಕೀಲೋದು ಹಿಂಗೆ ಹಾರ್ಟ್ ಹತ್ರ. ಎಲ್ಲೆಲ್ಲಿ ತೋರಿಸಿದ್ರು ಯಾವ ದೇವಸ್ಥಾನಕ್ಕೆ ಹೋದ್ರೂ ಯಾರಿಗೂ ಅರ್ಥ ಆಗಲಿಲ್ಲ. ಇದು ಏನೋ ಇದು ಗ್ರಹ ದೋಷ ಏನೋ ಇದೆ ಅಂತ. ಮತ್ತೆ ಇಲ್ಲಿಗೆ ಸ್ವಾಮೀಜಿಯವ್ರ ಹತ್ರ ಭೇಟಿ ಮಾಡಿದ್ರೆ ಇಲ್ಲಿ ಅರ್ಥ ಆಯಿತು ಸಮಸ್ಯೆ ಏನು ಅಂತ ಕಂಡು ಹಿಡ್ಕೊಂಡು ಈ ಥರ ಹೇಳಿದ್ರು. ಈ ಥರ ಐತೆ, ಈ ಥರ ಮಾಡ್ಕೋಬೇಕು ಅಂತ ಮಾಡಿಕೊಟ್ಟಿದ್ದಾರೆ. ಇವಾಗ ಚೆನ್ನಾಗಿದ್ದೀನಿ. ಇವಾಗ ಮದುವೆ ಕೂಡ ಏನು ಫಿಕ್ಸ್ ಆಗಿದೆ. ಒಳ್ಳೇದಾಯ್ತಲ್ಲ, ಎಲ್ಲ ಒಳ್ಳೇದಾಯಿತು. ಸೊ ಹೇಳಿ ಮುಚ್ಚೋಣ, ಏನಿತ್ತು ಅದೇನು ಓಡಾಡ್ತಾ ಇದೆ? ಇಲ್ಲಿ ಮೇಯ್ನು ಬಂದು ಇವ್ರಿಗೆ ನೀರು ಮನೆ ಹತ್ರ ಚಿಕ್ಕಡಿ ಗಿಡ ಚಪ್ರ ಹಾಕಿದ್ದೀನಿ. ಆ ಚಪ್ರದಡಿ ಹಿಂಗೆ ಹಸಿ ಹಿಂಗೆ ಬಂದರು. ಹಬ್ಬ ಅಂದ. ಯಾಕಪ್ಪ ಅಂದೆ. ಅಯ್ಯೋ ಆಗಲ್ಲಣ್ಣ ಅಂದ. ಯಾಕಪ್ಪ? ನನಗೆ ಗಾಬರಿ ಆಗೋಯ್ತು. ಯಾಕಪ್ಪ ಹಿಂಗೆ ಇಟ್ಕೊಂಡು ಹಿಂಗೆ ಬಂದ. ನೀರು ಮನೆ ಹತ್ರಕ್ಕೆ ಹಂಗೆ ಅಲ್ಲಿ ಚಪ್ರ ಹಾಕಿ ಅದನ್ನು ಹಿಡ್ಕೊಂಡು ಹಿಂಗೆ ಬಂದ. ಯಾಕಪ್ಪ ಅಂದರೆ ಚಪ್ರ ಇಷ್ಟೇ ಹತ್ರ ಐತೆ, ಬಗ್ಗೆ ಹಿಂಗೆ ಹೋಗ್ಬೇಕಾಗಿತ್ತು. ಯಾಕಾಯಿತು, ಏನಾಯ್ತು ಈ ಥರ ಸಮಸ್ಯೆ ಅಂದರೆ, ಇಲ್ಲಣ್ಣ ಮೊದಲಿಂದನೂ ನನಗೆ ಇಲ್ಲಿ ಚುಚ್ಚಿದಂಗೆ ಆಗೋದು, ಇಲ್ಲಿ ಚುಚ್ಚಿದಂಗೆ ಆಗೋದು, ಕರೆಕ್ಟಾಗಿ ಇಲ್ಲಿ ಮಳೆ ಹೊಡೆದಂಗೆ ಆಗೋದು, ಈ ಥರ ಅನುಭವ ಆಗುತ್ತೆ. ಒಂದು ಸಾರಿ ಇಲ್ಲಿ ನೋವುತ್ತೆ. ಇದು ಸುಮಾರು ಥರ ನನಗೆ ಸಮಸ್ಯೆಗಳಿದೆ ನೋಡಿ. ಇಲ್ಲಿ ಈ ಥರ ನೋವಾಯಿತು. ಇಲ್ಲಿಂದ ಇಲ್ಲಿ ತನಕನೂ ಒಂಥರ ಎಳ್ದಂಗೆ ಆಯಿತು. ಕೂತ್ಬಿಟ್ಟ ಅಲ್ಲಿ. ಮುಖ ನೋಡ್ತಿದ್ದೀನಿ, ಮುಖ ಬಟ್ಟೆ ಹಿಂಡ್ದಂಗೆ ಐತೆ. ಮುಖದಲ್ಲಿ ಕಳೆ ಕಾಂತಿ ಹೊಟ್ಟೋಯ್ತು. ಏನಪ್ಪ ಅಂತ ನನಗೆ ಗಾಬರಿ ಆಗೋಯ್ತು. ಆಮೇಲೆ ನಿಧಾನ ಕರ್ಕೊಂಬಂದು ಆ ದಿವಾನ ಮೇಲೆ ಕೂರಿಸಿ ಒಂದು ಸ್ವಲ್ಪ ನಿಂಬೆಕಾಯಿ ಮಂತ್ರಿಸಿ ಇಳಿ ತೆಗೆದು ಕೊಯ್ದು ಹಚ್ಚಿ ಇದು ಮಾಡಿದೆ. ಅಲ್ಲಿಂದ ಆಚೆ ಒಂದು ಅರ್ಧ ಗಂಟೆ ತೊಗೊಂತು ಸುಧಾರಣೆ ಮಾಡ್ಕೊಳ್ಳೋದಕ್ಕೆ. ಕೂರಿಸಿ ಎಲ್ಲ ಇದು ಮಾಡಿ ಹೇಳ್ದ, ಅಯ್ಯೋ ನಮ್ಮ ತಂದೆನೂ ಹಿಂಗೆ ಆಗಿ ಸತ್ತೋದ. ನಮಗೆ ಬೇರೆಯವರು ಯಾರು ಆ ಥರ ಜನ ನಮಗೆ ತೊಂದರೆ ಕೊಡೋರು ಇಲ್ಲ. ನಾವು ಯಾರ ತಂಟಿಗೂ ಹೋಗೋದು ಇಲ್ಲ. ಏನಾಯಿತು ಎತ್ತಾಯಿತು ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಜನ ಏನೇನೋ ಹೇಳಿದ್ರು, ಏನೇನೋ ಮಾಡಿದ್ರು, ಏನು ಉಪ್ಪು ಹುಳಿ ಏನು ಆಗಲಿಲ್ಲ. ಕರೆಕ್ಟಾಗಿ ನಿಮ್ಮ ಮಶಾಣದಲ್ಲಿ ಇರೋ ಸಮಸ್ಯೆ ಹೇಳ್ತೀನಿ, ನೀನು ಟ್ರೈ ಮಾಡ್ತೀಯಾ ಅಂದೆ. ಹ್ಞೂ ಅಂದೆ. ಅವ್ರೂರು ಕಾಣೆ ನಾನು. ಅವ್ರ ಜಾತಿ ಜನಾಂಗ ಕಾಲವಾದರೆ ಒಂದೊಂದು ಜಾಗ ಅಂತಿರ್ತದೆ ಊತಾಕೋದಕ್ಕೆ. ಹೋಗು ಅಂಥೇಳಿ 2 ಸಮಾಧಿ ಹೇಳಿದೆ. ಆ ಸಮಾಧಿ ಹತ್ರ ಹೋಗಿ ಎಲ್ಲ ಯಾರು ನೋಡ್ದಂಗೆ ನೀನು ಅಗದು ನೋಡಿದ್ರೆ ಏನೋ ಸಿಕ್ತು ಅಂದ. ಅವ್ರ ಬಾಯಲ್ಲಿ ಹೇಳಿ, ಏನು ಸಿಕ್ತಪ್ಪ? ಏನೋ ಒಂಥರ ಬಾಲ್ ಕಪ್ಪಗಿತ್ತು, ಬಾಲ್ ಮಾತ್ರ ಮಾಡಿ ಇಟ್ಟಿದ್ದಾರೆ ತಲೆ ಹತ್ರ. ಇವಾಗ ಇಲ್ಲಿ ಅಲ್ಲಿಂದ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೊಟ್ಟೆಯಲ್ಲಿ ತುಂಬ ಉರಿ, ಈ ಚುಚ್ಚಿದಂಗಿರೋದು. ಇಲ್ಲಿ ಬಂದರೆ ಫುಲ್ ಮಂಕು. ಇಲ್ಲಿ ಬಂದ ಮೇಲೆ ತನಗಾಗೋಗುತ್ತೆ ಆ ಥರ. ಈ ದೇವಸ್ಥಾನಕ್ಕೆ ಕಾಲಿಟ್ಟಾಗ ಆವತ್ತಿಂದ ಈ ಥರ, ಇಲ್ಲಿ ಬಂದ ಮೇಲೆ ತನ್ನಗಾಗೋಗುತ್ತೆ. ತುಂಬ ಪವರ್ಫುಲ್. ನಾನು ಎಷ್ಟೋ ಕಡೆ ಹೋರಾಡಿದ್ದೀನಿ, ತುಂಬ ದೇವಸ್ಥಾನಗಳು ಹೋರಾಡಿದ್ದೀನಿ. ಎಲ್ಲೆಲ್ಲಿ ತುಂಬ ಜನಕ್ಕೆ ಸಹಾಯ ಮಾಡಿದ್ದೀನಿ. ಇದು ಏನೋ ಏನೋ ಹೆಂಗೆ ಬಂತೋ ಇದು ಅಂತ. ಏನೋ ದೇವರು ಈ ತಾಯಿ ಚೌಡೇಶ್ವರಮ್ಮ ಈ ಥರ ನಮ್ಗೆ ದಾರಿ ತೋರಿಸ್ಬಿಟ್ಟವ್ರೆ. ಅದು ಯಾವ ಥರ ನಿಮ್ಗೆ ಗೊತ್ತಾಯಿತು? ಅವರಲ್ಲಿ ಸ್ಮಶಾನ ಅಂದರೆ ಈ ಒಂದು ಸ್ಮಶಾನದಲ್ಲಿ ಈ ಥರ ಐತೆ. ಸ್ಮಶಾನದಲ್ಲಿ ಅಲ್ಲಿರೋದು ದೋಷ ಇಲ್ಲಿ ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂದರೆ, ಈಗ ನಿಮ್ಮ ಜಾಬಲ್ಲಿ ಏನಾದಿದ್ದರೆ ಹೇಳ್ತೀನಿ ನಾನು. ಅಂದರೆ
ಹೇಳೋ ವಿಧಾನ ಇದೆ, ಶಾಸ್ತ್ರದ ವಿಧಾನ ಇದೆ, ತಿಳ್ಕೊಳ್ಳೋಂಥ ವಿಧಾನ ಇದೆ. ಈಗ ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ ನಾನು. ಸರಿ, ಮಾಡೋಣ. ಹಾಂ, ಈಗ ಎಕ್ಸಾಂಪಲ್ಗೆ ಈಗ ತಾಂಬೂಲ ಶಾಸ್ತ್ರ ಅಂತ ಹೇಳಿದೆ. ತಾಂಬೂಲ ಶಾಸ್ತ್ರವನ್ನು ಅವರು ಗುಪ್ತವಾಗಿ ಪೂಜೆ ಸಾಮಾನು ಏನೇನು ಬೇಕೋ ಎಷ್ಟೆಷ್ಟು ಬೇಕೋ ಅವ್ರ ಚಾಯ್ಸ್. ಅಡಿಕೆ ಎಷ್ಟು ಬೇಕೋ ಅವ್ರ ಮನೆ ದೇವ್ರ ಹೆಸರಲ್ಲಿ ಅಥವಾ ಚೌಡೇಶ್ವರ ಅಮ್ಮನ ಪೂಜೆಗೆ ಬಂದ ಆಯಮ್ಮನ ಹೆಸರಲ್ಲಿ ಪೂಜೆ ಸಾಮಾನು ತೊಗೊತಾರೆ. ಎಲೆ ಎಷ್ಟು, ಅಡಿಕೆ ಎಷ್ಟು, ನಿಂಬೆಹಣ್ಣು ಎಷ್ಟು ತೊಗೊಂಡಿದ್ದಾರೆ, ಅಮ್ಮನಿಗೆ ಬಾಳೆಹಣ್ಣು ಎಷ್ಟು ತೊಗೊಂಡಿದ್ದಾರೆ, ಕರ್ಪೂರ ಎಷ್ಟು. ಮೇಯ್ನು ಸಾಂಬ್ರಾಣಿ ಕಡ್ಡಿ ಪಾಕಿಟ್ಟು ಕಂಪ್ನಿ ಪಾಕೆಟ್ ಮಾಡುತ್ತೆ. ಕಂಪ್ನಿನ ಯಾವುದು ಪಾಕೆಟ್ ಮಾಡುತ್ತೆ, ಇದು ಕ್ಲೋಸ್ ಇರುತ್ತೆ, ಓಪನ್ ಇಲ್ಲ. ಕಂಪ್ನಿ ಒಂದು ಗೊತ್ತಿರುತ್ತೆ ಕಡ್ಡಿ ಎಷ್ಟು ಹಾಕಬೇಕು ಅಂತ. ಅದು ಹೊರಗಡೆಯಲ್ಲಿ ಹಾಕಲ್ಲ. ಇದ್ರ ಮೇಲೆ ಇದನ್ನು ಕಟ್ ಮಾಡಿ ಸೀಳಿ ಒಳಗಡೆ ಕಡ್ಡಿ ಲೆಕ್ಕ ಮಾಡ್ಕೊತಾರೆ ಯಾರು ತೊಗೊಂಡು ಬರೋರು ಅವ್ರೂರಲ್ಲಿ. ಮತ್ತೆ ಕ್ಲೋಸ್ ಮಾಡ್ತಾರೆ. ಈ ಥರ ಕ್ಲೋಸ್ ಮಾಡಿಬಿಡ್ತಾರೆ. ಕ್ಲೋಸ್ ಮಾಡಿಬಿಟ್ಮೇಲೆ ಎಷ್ಟಿದೆ ಕಡ್ಡಿ, ಒಂದೊಂದು ಸಾಂಬ್ರಾಣಿ ಕಡ್ಡಿ ಕಂಪ್ನಿ ಒಂದೊಂದು ಥರ ವೆರೈಟಿ ಇದ್ದಾವೆ. 5 ರೂಪಾಯಿದು, 10 ರೂಪಾಯಿದು, 20 ರೂಪಾಯಿದು, 5 ರೂಪಾಯಿದು ಎಷ್ಟೆಷ್ಟೋ ಇದೆ. ಒಂದೊಂದರಲ್ಲಿ ಕಡ್ಡಿ ಇಷ್ಟಿಷ್ಟು ಅಂತ ಹಾಕ್ತಾರೆ. ಇಲ್ಲಿ ಬರೋರು ಯಾವ್ಯಾವ ತರ್ತಾರೋ ಎಷ್ಟೆಷ್ಟು ಇರುತ್ತೋ ಗೊತ್ತಿಲ್ಲ. ಅದು ಮೇಯ್ನು ಕರ್ಪೂರನ ಕಾಣುತ್ತೆ ಈಚೆಗೆ, ಕಡ್ಡಿ ಕಾಣಲ್ಲ. ಕಡ್ಡಿ ಒಳಗಡೆ ಇರುತ್ತೆ. ಮತ್ತು ಅದೊಂದು ಕವರಲ್ಲಿ ಹಾಕ್ತಾರೆ, ಅಲ್ಲೊಂದು ಬ್ಯಾಗಲ್ಲಿ ಹಾಕ್ತಾರೆ, ಮತ್ತೆ ಎಲ್ಲ ಗಂಟು ಕಟ್ತಾರೆ. ಗಂಟು ಒಳಗಡೆ ಏನಿದೆ, ಹಾಂ, ಗಂಟು ಒಳಗಡೆ ಏನಿದೆ ನೆಕ್ಸ್ಟ್ ಅದನ್ನ ಮಾಡೋಣ. ಅದು ಕುತೂಹಲ ಆಗೈತೆ. ರಾತ್ರಿ ಹೊತ್ತಾದರೆ ಹೇಳಿ. ರಾತ್ರಿ ಹೊತ್ತಾದರೆ ಇಲ್ಲೂ ಬರುತ್ತೆ ಅದು. ರಾತ್ರಿ 12 ಗಂಟೆ ಆದರೆ ಬೆನ್ನಿಂದ ಇಲ್ಲೂ ಬರುತ್ತೆ ಅದು. ಈ ಮೂಲೆಗಳು ಈ ಮೂಲೆಗಳು ಎಲ್ಲ ಒಂದಾಗೋಗುತ್ತೆ. ಇಲ್ಲಿ ಬಂದ ಮೇಲೆ ಇದು ಕ್ಲಿಯರ್ ಆಗಿದೆ. ಒಂದು ಇವಾಗ ಬರಲ್ಲ ಇಲ್ಲಿ, ಇವಾಗ ಕ್ಲಿಯರ್ ಆಗಿದೆ. ನಾನು ವಾರಕ್ಕೆ ಒಂದ್ಸಲ 2 ಸಲ ಬರ್ತಾನೆ ಇರ್ತೀನಿ ಇಲ್ಲಿ. ಬರ್ತಾನೆ ಇರ್ತೀನಿ. ಓಕೆ. ಸೊ ಅದು ಇಂಥದ್ದೇ ಮಾಡವ್ರೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯಿತು? ಇಂಥ ಪ್ರಶ್ನೆ ಹೋಗ್ಬೇಕು ಅಂತ ಹೆಂಗೆ ಹೇಳಿದ್ರಿ? ಅದೇನೈತೆ ತಗೊಂಡು ಅದನ್ನೇನು ಮಾಡಿದ್ರಿ? ಈಗ ಅದನ್ನು ಬರ್ನಿಂಗ್ ಮಾಡೋಕ್ಕೆ ಹೇಳಿದ್ವಿ. ಕೈಯಲ್ಲಿ ಮುಟ್ಬೇಡ, ಕೈಯಲ್ಲಿ ಮುಟ್ಕೊಳ್ದೇ ಗ್ಲೌಸು ಅಥವಾ ಪ್ಲಾಸ್ಟಿಕ್ದು ಅಥವಾ ಏನಾದರೂ ಒಂದು ಕಡ್ಡಿನೋ ತಗೊಂಡು ನೀನು ಕೈಗೆ ಟಚ್ ಮಾಡ್ಕೊಳ್ದಿರೇ ಹುಡುಕಿಯಲ್ಲಿ ಶೋಧನೆ ಮಾಡಿ ಏನು ಸಿಗುತ್ತೋ ನನಗೆ ಹೇಳು. ಮತ್ತು ಅದನ್ನು ಓಪನ್ ಹೆಂಗೆ ಮಾಡಬೇಕಂದ್ರೆ ನೋಡ್ಕೊಂಡು ಓಪನ್ ಮಾಡೋಕ್ಕಾದ್ರೆ ಓಪನ್ ಮಾಡು, ಇಲ್ಲಾಂದರೆ ಎತ್ಕೊಂಬಂದ್ಬಿಡು ಅಂದೆ. ಆಮೇಲೆ ಎತ್ಕೊಂಬರಲಿಲ್ಲ, ಯಾಕಂದರೆ ಗುಡಿ ದೇವಸ್ಥಾನದ ಜಾಗ, ಇಲ್ಲಿ ಎತ್ಕೊಂಬರೋದಕ್ಕೆ ಬೇಡ ಅನ್ನೇನಂತಂದೇಳಿ ಆಮೇಲೆ ಇಲ್ಲಿ ಓಪನ್ ಇದೆ, ಓಪನ್ ಮಾಡ್ತೀನಿ ಕೈಯಲ್ಲಿ ಮುಟ್ದಿರಾನೆ ಅಂತಂದು ಏನೋ ಒಂದು ಇದು ತಗೊಂಡು ಕೊಯ್ದು ಒಂದು ಕಡ್ಡಿನಲ್ಲಿ ಅದುಮ್ಕೊಂಡು ಕೊಯ್ದಿದ್ದಾರೆ. ಕೊಯ್ದರೆ ಒಳಗಡೆ ಮೂಳೆ ಸಂಜಿನಲ್ಲಿ ಎಲ್ಲ ರೇಕ್ಲೆಲ್ಲ ಬರೆದು ಒಳಗಡೆ ಎಲ್ಲ ಸೇರಿಸಿದ್ರಂತೆ. ಅದರಲ್ಲಿ ನಿಧಾನವಾಗಿ ಟ್ರೈ ಮಾಡಿದ್ದಾರೆ. ಹೆಸರುಗಳಿದೆ ಇವ್ರ ಮನೆಯಲ್ಲಿರ್ತಕ್ಕಂಥ ಹೆಸರುಗಳು. ಇವ್ರ ಅಮ್ಮನಿಗೂ ಮತ್ತು ಈತನ ಇಬ್ಬರಿಗೇನು ಎಲ್ಲ ಉಲ್ಟಾ ಹೆಸರುಗಳು. ಅದು ಹೆಲ್ತ್ ಇಶ್ಯೂಸ್ ಆಗಬೇಕು, ಏನಕ್ಕೂ ಹುಮ್ಮಸ್ ಬರಬಾರ್ದು, ತಿನ್ನೋದು ಕಷ್ಟ, ಉಣ್ಣೋದು ಕಷ್ಟ. ಇದು ಇಂಡೈರೆಕ್ಟಾಗಿ ಜಮೀನುಗಳದ್ದು ವಿಚಾರ ಇದೆ ಇವ್ರದ್ದು. ಜಮೀನು ವಿಚಾರಗಳು ಹಿತಶತ್ರುಗಳೇ, ಹತ್ರದವರೇ ಶತ್ರುಗಳು. ಈಗ ಅವ್ರದ್ದು ನಾವು ಹಾಕಬೇಕು ಅಂತ. ಅವರಿಲ್ಲ ಅಂದರೆ ಈಸಿಯಾಗಿ ನಮ್ಗೆ ಬರುತ್ತೆ ಅಂತಿದೆ ಅಲ್ಲಿ ಪಾಯಿಂಟು. ಅವರಿಲ್ಲ ಅಂದರೆ ನಮ್ಗೆ ಈಜಿ, ಏನು ಒದ್ದಾಡೋಂಗಿಲ್ಲ. ಅವರಿಲ್ಲ ಅಂದರೆ ನಮ್ಗೆ ಈಜಿಯಾಗಿ ಬರುತ್ತೆ, ಅವರಿದ್ದರೆ ಕಷ್ಟ ಆಗುತ್ತೆ. ಒಂದಕ್ಕೆ ಅರ್ಧ ಆದರೆ ಒಂದೂ ಬೇಕು ನಮಗೆ ಅಂತ ಗುಡ್ಡೆನೇ ಹೊಡಿಯೋಕ್ಕೆ. ಈ ಥರ ಇಂಡೈರೆಕ್ಟಾಗಿ ಮನಸ್ತಾಪಗಳಿದೆ ಒಳಗಡೆ. ಅದನ್ನು ನಾವು ಅರ್ಥ ಮಾಡ್ಕೊಂಬಿಡ್ಬೇಕು. ಜನ ಏನು ಇವತ್ತು ಜಮೀನುಗಳು, ಮನೆಗಳು, ಬಾಗಿಲುಗಳು, ಭಾಗಸ್ತುಗಳು, ಇದು ತುಂಬ ಅದನ್ನು ಅಲ್ಲೇ ಬರ್ನ್ ಮಾಡಿಸಿದ್ವಿ. ಬರ್ನ್ ಮಾಡಿಸೋದಕ್ಕೆ ಇಲ್ಲಿ ಬಾಪ ನೀನು ಇಲ್ಲಿ ಕೆಲವು ಮೆಟೀರಿಯಲ್ಗಳು ಕೊಡ್ತೀನಿ, ಬರ್ನಿಂಗ್ ಐಟಮ್ಸ್ ಅಂತ. ಅದು ಭಾರಿ ಪವರ್ ಇರೋದ್ರಿಂದ ಹೆಲ್ತ್ಗೆ ಸಮಸ್ಯೆ ಮಾಡ್ತಾ ಇರೋದ್ರಿಂದ ಮೆಟೀರಿಯಲ್ ಕೊಡ್ತೀನಿ, ಹಂಗೆ ಸೌದೆನಲ್ಲಿ ಅದ್ರ ಪವರ್ ಹೋಗೋದಿಲ್ಲ, ಬರ್ನಿಂಗ್ ಐಟಮ್ ಅಂತ ಬರುತ್ತೆ, ನಾನು ಕೊಡಿಸ್ತೀನಿ ಅಂಥೇಳಿ ಕರೆಸ್ಕೊಂಡು ಆ ಐಟಮ್ನ ಎಲ್ಲೇ ಒಂದು ಕಡೆ ಅದನ್ನ ಸೇಫ್ಟಿಯಾಗಿ ಇಟ್ಬಿಟ್ಟು ಬಂದಿದ್ದ. ದೇವಸ್ಥಾನ ಜಾಗ ಎತ್ಕೊಂಬರಬೇಡ ನೀನು ಅಂತಂದು ಹೇಳಿದೆ. ಆಮೇಲೆ ತರಿಸ್ಕೊಂಡು ಇಲ್ಲಿ ಐಟಮ್ ತರಿಸ್ಕೊಂಡು ಅದನ್ನು ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ದೆ. ಮಷಾನಲ್ಲಿ ತಗೊಂಡೋಗ್ಬಿಟ್ಟು ನೀಟಾಗಿ ಬರ್ನ್ ಮಾಡಿ ಆ ಬೂದಿನೂ ಕೂಡ ಕೈಯಲ್ಲಿ ಮುಟ್ಟಬೇಡ, ತಗೊಂಡೋಗಿ ಎಲ್ಲಾದರೂ ಆಳು ಬಾವಿಗಳಲ್ಲಿ ಹಾಕ್ಬಿಡು, ದನ ಕರುಗಳು ಕುಡಿಯೋ ನೀರುಗಳಲ್ಲಿ ಕೆರೆಗಳಲ್ಲಿ ಹಾಕ್ಬೇಡ, ಆಳು ಬಾವಿಗಳಲ್ಲಿ ಹಾಕೋ ಹೋಗ್ತದೆ ಅದು ಅಂತಂದೇಳಿ ಕೊಟ್ಟು ಕಳಿಸಿ. ಆಮೇಲೆ ನಿಂಬೆಕಾಯಿನ ಶಾಂತಿ ಮಾಡಿ ಕೊಟ್ಟು ಕಳಿಸ್ದೆ. ಮತ್ತು ಆತನಿಗೆ ಹಿಂದೆ ಈಗ ಚುಚ್ಚೋದು ಚಳುಕು ಅದು ಇದು ಸ್ಟಾಪ್ ಆಯಿತು. 23 ವರ್ಷದಿಂದ ಏನು ದಾರಿ ಸಿಕ್ಕೇ ಇಲ್ಲ ನಮಗೆ. ಕಷ್ಟಪಟ್ಟು ತಿನ್ಬೇಕು, ಇಲ್ಲ ಅಂದರೆ ಏನಿಲ್ಲ. ದಾರಿನೇ ಇಲ್ಲ, ಎಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ ಪೂರ್ತಿ.
ಇಲ್ಲಿ ಬಂದ ಮೇಲೆ ಸಂಪೂರ್ಣವಾಗಿ ಈಗ ಗುಣ ಆಯಿತು. ಹಾಂ ಗುಣ ಆಯಿತು. ಸ್ವಲ್ಪ ಇದೆ, ಇನ್ನೊಂದು ವಾರ ಹಂಗೆ ಆದರೆ ಸರ್ ಹೋಗುತ್ತೆ ಅಂತ ಹೇಳಿದ್ದಾರೆ ಗುರುಜಿ. ಓಕೆ, ಒಳ್ಳೇದಾಗಲಿ. ಇನ್ನು ನೆಕ್ಸ್ಟ್ ಏನು ಮಾಡ್ಕೊಡ್ಬೇಕು ಅವ್ರಿಗೆ? ಮನೆಗೆ ಒಂದು ಅಷ್ಟಬಂಧನೆ ಮಾಡಬೇಕು. ಅಷ್ಟಬಂಧನೆ ಮಾಡಿ ಮತ್ತು ಅದನ್ನು ಶರೀರಕ್ಕೆ ಒಂದು ಯಂತ್ರ ಮಾಡಿಕೊಡ್ತೀನಿ, ಬೆಳ್ಳಿ ಯಂತ್ರ ಮಾಡಿಕೊಡ್ತೀನಿ. ಪಾಸಿಟಿವ್ ಎನರ್ಜಿ ಸೇರೋಂಥದ್ದು ಬೆಳ್ಳಿ ಯಂತ್ರ. ಆಮೇಲೆ ತೋಟದಲ್ಲಿ ವ್ಯವಸಾಯದಲ್ಲಿ ಒಂದು ಸ್ವಲ್ಪ ಕಷ್ಟಗಳಿದ್ದಾವೆ ಅವ್ರಿಗೆ, ಕೈ ಬಾಯಿ ಹತ್ತುತ್ತಾ ಇಲ್ಲ, ಎಲ್ಲ ಇದರಿಂದನೇ. ಈ ಗೂಬೆ ಮೂಳೆಗಳು, ಕಾಗೆ ಮೂಳೆಗಳು, ಈ ಕರೆಂಟ್ ಲೈನ್ಗಳಲ್ಲಿ ಕಾಗೆಗಳು ಸತ್ತಿರ್ತವೆ. ಈ ಗೂಬೆಗಳು ಅಷ್ಟೇ ಈ ಕರೆಂಟ್ ಲೈನ್ಗಳಲ್ಲಿ ಮಸ್ತು ಸತ್ತು ಬಿದ್ದಿರ್ತವೆ. ಅಂಥವು ಶೇಖರಣೆ ಮಾಡ್ಕೊಂಡು, ಸಾಮಾನ್ಯವಾಗಿ ಗೂಬೆ ಊರಲ್ಲಿ ಬರಲ್ಲ, ದೋಷದ ಪಕ್ಷಿ ಅದು ಬರಲ್ಲ. ಬಂದರೆ ಆ ಊರಲ್ಲಿ ಯಾರಾದರೂ ಕಾಲವಾಗ್ತಾರೆ ಅನ್ನೋದು ಸೂಚನೆ. ಹಿಂಗಿರುವಾಗ ಈ ದೋಷದ ವಸ್ತುಗಳನ್ನ ಸಂಪಾದನೆ ಮಾಡಿ ಯಾವ ಕುಟುಂಬದ ಮೇಲೆ ಬಳಸ್ತಾರೋ ಆ ಕುಟುಂಬಕ್ಕೆ ಲತ್ತೆ ಹೊಡಿತದೆ. ಸೊ ಆ ಥರ ಪ್ರಯೋಗ ಆಗಿದೆ. ಹಾಂ, ಆ ಥರ ಪ್ರಯೋಗ ಆಗಿ ನೆಕ್ಸ್ಟ್ ಇವ್ರಿಗೆ ಒಂದು ಪ್ರೊಟೆಕ್ಷನ್ ಮಾಡಿ ಅವರು ಬೆಳೆ ಬಿತ್ತುಗಳಲ್ಲಿ ಸ್ವಲ್ಪ ಕೈ ಬಾಯಿ ಹತ್ತಂಗೆ ಮಾಡಿ ಆರೋಗ್ಯಗಳೆಲ್ಲ ಕಂಪ್ಲೀಟಾಗಿ ಶುದ್ಧೀಕರಣ. ಇನ್ನೂ ಕೆಲಸ ಪೆಂಡಿಂಗ್ ಇದೆ, ಮಾಡಬೇಕು. ಇದರಲ್ಲಿ ಒಂದು ಸಮಸ್ಯೆ ಅನ್ನೋದು ಒಂದೇ ಥರ ಇರಲ್ಲ, ಎಲ್ಲರಿಗೂ ಅರ್ಥ ಆಗಲ್ಲ. ಎಲ್ಲಾದರೂ ಹೋದರೆ ಒಂದೊಂದು ಥರ ಏನೋ ಅವ್ರಿಗೆ ಗೊತ್ತಿರೋ ಮಟ್ಟಿಗೆ ಹೇಳ್ತಾರೆ ಅವರು, ಈ ಥರ ಇದೆ, ಈ ಥರ ಇದೆ. ಸಮಸ್ಯೆ ಒಂದರಲ್ಲಿ ಹತ್ತಿರಬಹುದು, ಯಾರಿಗೂ ಅರ್ಥ ಆಗಲ್ಲ. ಅದನ್ನೊಂದು ಕಣ್ಣು ಹಿಡಿಯೋರಂದರೆ ನಮ್ಮ ಗುರುಜಿ ಒಬ್ಬರೇ. ಸೊ ಒಳ್ಳೇದಾಯ್ತು, ಇಲ್ಲಿ ಬಂದಮೇಲೆ ಒಳ್ಳೆಯದಾಯಿತು. ಓಕೆ ಓಕೆ, ಒಳ್ಳೇದಾಗಲಿ. ನಮಸ್ಕಾರ. ನನ್ನ ತಮ್ಮನು ಬಂದಿದ್ನಡ, ನಾ ಗುರುಗಳ ಹತ್ರಕ್ಕ ನಾವು ಗುರುಗಳೇ ಮೇಲ್ ಮಾಡಿದ್ದು, ನಮಗೂ ಮೇಲ್ ಮಾಡಿದ್ದು ಗುರುಗಳೇ. ಎಲ್ಲ ನಮ್ಮ ಸಂಸಾರಕ್ಕೆ ಸರಿ ಮಾಡಿದ್ದು ಗುರುಗಳು, ಚೆನ್ನಾಗಿ ನೋಡ್ಕೊಂಡವ್ರಿ. ನನ್ನ ತಮ್ಮನ ಜಾಸ್ತಿ ಅದು ಗೇಟ್ ಹೋಗಿತ್ತು, ಅವ್ರದ್ದೆಲ್ಲ ಸರಿ ಮಾಡಿ ಗುರುಗಳೇ ಸರಿ ಮಾಡಿದ್ದು ಎಲ್ಲ ನಾವು. ಗಂಡ ಹೆಂಡ್ತಿದ್ದು ತುಂಬಾ ಹದಗೆಟ್ಟಿತ್ತು, ಅನ್ಯೋನ್ಯವಾಗಿರಲಿಲ್ಲ. ಸಂಸಾರ ತುಂಬಾ ಹದಗೆಟ್ಟಿರುವಾಗ ಈ ದುಡಿಮೆ ಇಲ್ಲ, ಏನೂ ಇಲ್ಲ, ತಿನ್ನೋದಕ್ಕೆ ಉಣ್ಣೋದಕ್ಕೆ ಏನಕ್ಕೂ ಇಲ್ಲ, ತುಂಬಾ ಇದಾಗೋಗಿತ್ತು. ಈ ಅಮ್ಮ ಪಾಪ ನಮ್ಮ ತಮ್ಮ ಚೆನ್ನಾಗಿರಲಿ ಅನ್ನೋ ಉದ್ದೇಶದಲ್ಲಿ, ಅಕ್ಕ ಹೆಂಗನಾಗಲಿ ಹೊಟ್ಟೆಯಲ್ಲಿ ಕೂಡ ಹುಟ್ಟಿದವ್ರಲ್ವ, ಹೆಣ್ಣು ಕರುಳು ನೊಂದ್ಕೊಂಡು ಹಿಂಗೆ ಆಗೈತಣ್ಣ, ಗಂಡ ಹೆಂಡ್ತಿ ಅನ್ಯೋನ್ಯವಾಗಿಲ್ಲ, ಏನಿಲ್ಲ, ಸಂಸಾರಕ್ಕೆ ಏನೋ ಸರಿ ಇಲ್ಲ, ಮನೆ ಬೇರೆ ಕಟ್ಟೋದಕ್ಕೆ ಇದು ಮಾಡ್ತಿದ್ದಾರೆ, ಆಗ್ತಾಯಿಲ್ಲ, ತುಂಬಾ ತೊಂದರೆನಲ್ಲಿದ್ದಾರೆ. ಆಮೇಲೆ ಅವ್ರ ಮನೆ ಹತ್ರ ಹೋದೆ ನಾನು. ಮನೆ ಹತ್ರ ಹೋಗಿ ಒಂದು ಸ್ವಲ್ಪ ವಾಸ್ತು ಸ್ವಲ್ಪ ಏರುಪೇರಿತ್ತು, ಜಾಗದಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳಿತ್ತು ನೋಡಿದೆ. ಆಮೇಲೆ ಅದನ್ನು ಪಾಯ ಹಾಕ್ಬಿಟ್ಟಿದ್ರು. ಪಾಯ ಹಾಕ್ಬಿಟ್ಮೇಲೆ ಕೀಳೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಒಂದು ವಾಸ್ತು ಚಕ್ರ ಒಂದು ಬರೆದು ಅದಕ್ಕೇನು ಬೇಕೋ ಬಂದೋಬಸ್ತ್ ಮಾಡಿ ಆ ಮನೆಗೆ ಅಟ್ಯಾಚ್ ಮಾಡಿ ದೋಷನೆಲ್ಲ ದೂರ ಆಗೋ ಥರ ಮಾಡಿ ಆಮೇಲೆ ಮನೆ ಕಟ್ಕೊಂಡ್ರು. ಎಲ್ಲ ಸರಿ ಹೋಯಿತು. ಈ ಗಂಡ ಹೆಂಡ್ತಿ ಅಂತನೂ ಈಗ ಒಬ್ರಿಗೊಬ್ಬರು ತುಂಬಾ ಅನ್ಯೋನ್ಯವಾಗಿದ್ದಾರೆ. ಈಗ ಅವ್ರಿಗೆ ಯಾರೂ ಬೇಕಿಲ್ಲ, ಅಷ್ಟು ಚೆನ್ನಾಗಿದ್ದಾರೆ. ಕಷ್ಟ ಬಂದಾಗ ಎಲ್ಲರ ಹತ್ರ ಹೋಗ್ತಾರೆ, ಏನೇನೋ ಬಗೆಹರಿಸ್ಕೊಳ್ಳೋದಕ್ಕೆ ಯಾರ್ಯಾರನ್ನೋ ಕೈ ಕಾಲು ಹಿಡಿತಾರೆ. ಈಗ ಯಾರೂ ಬೇಕಿಲ್ಲ, ಅವರೇ ದೊರೆಗಳು. ಇವಾಗ ಅಕ್ಕನೂ ಬೇಕಿಲ್ಲ ಕೊನೆ ಪಕ್ಷಕ್ಕೆ, ಆ ಮಟ್ಟಕ್ಕೆ ಚೆನ್ನಾಗಿದ್ದಾರೆ. ಚೆನ್ನಾಗಿ ಆದಮೇಲೆ ಅವ್ರು ಹೆಂಗಾದ್ರೂ ಹಾಕ್ಕೊಂಡ್ಲಿ. ನನ್ನ ತಮ್ಮನೂ ಚೆನ್ನಾಗಿದ್ದಾನೆ, ನನ್ನ ತಮ್ಮನ ಹೆಂಡತಿ ಮಕ್ಕಳು ಈಗ ಮದುವೆಗೆ ಬಂದಿದ್ದಾಳೆ ಹೆಣ್ಣುಮಗಳು. ಕೈ ಕಾಲು ಗುಡ್ಡೆ ಹಾಕ್ಕೊಂಡಿದ್ದಾರೆ, ಒಡಿಯೋಸ್ ತೊಗೊಂಡಿದ್ದಾರೆ, ಮನೆ ಕಟ್ಕೊಂಡ್ರು, ಎಲ್ಲ ಮಾಡ್ಕೊಂಡ್ರು, ನೆಮ್ಮದಿಯಾಗಿದ್ದಾರೆ. ನನ್ನ ತಮ್ಮನಿಗೆ ನಾನು ಸರಿ ಮಾಡಿಬಿಡು ಅಣ್ಣ, ಎಲ್ಲೇ ಜೀವನ ಮಾಡಲಿ ಅಂತಂದು ಕೇಳಿದ್ದಕ್ಕೆ ನಂಗೆ ನಡೆಸ್ಕೊಟ್ರು. ನಾನು ಒಂದು ಕಷ್ಟನ ಹಂಚ್ಕೋಬೇಕು, ಇಂಥ ಸಮಸ್ಯೆಗಳಿರೋಂಥವ್ರಿಗೆ ನಾನು ಒಂದು ಸಂದೇಶ ಕೊಡಬೇಕು ಅನ್ನೋದು ಅಮ್ಮ ಪಾಪ ಇಷ್ಟಪಟ್ಟು ಇದು ಮಾಡ್ತಾಯಿದ್ದೆ. ಹೇಳಿ ಅಮ್ಮ, ಮೇಯ್ನಾಗಿ ಏನು ಸಮಸ್ಯೆಗಳು, ತೊಂದರೆಗಳು? ಯಾರೋ ಏನೋ ಮಾಡಿಸ್ಬಿಟ್ಟಿದ್ರಣ್ಣ, ಗುರುಗಳೇ ಸರಿ ಮಾಡಿದ್ದು ನಮ್ಗೆಲ್ಲನ. ನಮಗೂ ಸರಿ ಮಾಡಿ, ನಮಗೂ ಹಂಗೆ ಮಾಡಿಸಿದ್ರು, ಗುರುಗಳೇ ನಮ್ಮನ್ನು ಸರಿ ಮಾಡಿದ್ದು. ಗುರುಗಳಿಂದ ನಾವು ಚೆನ್ನಾಗಿದ್ರೆ ನನ್ನ ತಮ್ಮನೂ ಚೆನ್ನಾಗವನು. ಇಲ್ಲಿ ಅಕ್ಕಪಕ್ಕದಲ್ಲಿ ಸೇಡುಗಳು ಅನ್ನೋದು ಇರ್ತದೆ. ಅಕ್ಕಪಕ್ಕ ಮನೆಗಳಿಗೂ ಆಗ್ಬೋದು. ತುಂಬಾ 100ಕ್ಕೆ 80% ಶತ್ರುತ್ವನೇ ಇದೆ. ಯಾಕಂದರೆ ಶತ್ರುತ್ವ ಮನುಷ್ಯನಿಗೆ ಸ್ವಲ್ಪನೂ ತಾಳ್ಮೆ ಅನ್ನೋದು ಇರಲ್ಲ. ಯಾರಾದರೂ ಏನಾದರೂ ಹೊಗಳಿದ್ರೆ ಅದನ್ನ ನೆನಪಲ್ಲಿ ಇಟ್ಕೊಳ್ಳಲ್ಲ. ಯಾರಾದರೂ ಒಂದು ಒಳ್ಳೇದು ಮಾಡಿದ್ರೆ ನೆನಪಲ್ಲಿ ಇಟ್ಕೊಳ್ಳಲ್ಲ, ಬಿಡು ಅಂತ ತೆಗೆದಾಕ್ಬಿಡ್ತಾರೆ. ಒಳ್ಳೇದನ್ನ ಜಾಸ್ತಿ ಮನಸ್ಸಲ್ಲಿ ಇಟ್ಕೊಳ್ಳೋಂಥ ಮನಸ್ಥಿತಿನೇ ಇಲ್ಲ ಮನುಷ್ಯನಿಗೆ. ಈ ಕೆಟ್ಟದ್ದು ಅಂದರೆ ಚೆನ್ನಾಗಿ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಹೋಗಿ ಹಚ್ಚೋಡಿತಾರಲ್ಲ, ಆ ಥರ ಹಚ್ಚೋಡ್ದಂಗೆ ಮನಸ್ಸಲ್ಲಿ ಹಚ್ಕೊತಾರೆ. ಈ ನನ್ನ ಹಿಂಗಂದ ಹಂಗಂದ ಸಣ್ಣ ಪುಟ್ಟ ವಿಚಾರಕ್ಕೇನೆ ನೆಗೆಟಿವ್ ವಿಚಾರಗಳನ್ನ ಅಷ್ಟು ಹಚ್ಕೊಳ್ಳೋಂಥದ್ದು ಮನಸ್ಥಿತಿಗಳು ಕೆಲವರಿದ್ದಾರೆ, ಎಲ್ಲರೂ ಅಂತಲ್ಲ. ಆ ಕೆಲವರು ಸೇಡು ಸ್ವಭಾವಿಗಳು.
ಈ ಕ್ರೋಧ ಅನ್ನೋಂಥದ್ದು ಯಾರ ಶರೀರದಲ್ಲಿ ಹೆಚ್ಚಾಗಿ ಆ ಗುಣಗಳಿರುತ್ತೋ ಕ್ರೋಧ ಗುಣ ಅವ್ರಿಗೆ ಎಷ್ಟು ಒಳ್ಳೇದು ಮಾಡಿದ್ರೂ ಅವ್ರಿಗೆ ಒಳ್ಳೇದು ಅನಿಸೋದೇ ಇಲ್ಲ. ಕೆಟ್ಟದನ್ನೇ ಭಾವಿಸ್ತಿರ್ತಾರೆ, ಕೆಟ್ಟದನ್ನೇ ಮಾಡ್ತಿರ್ತಾರೆ. ಈ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ್ಯಗಳು ಅಂತ ನಾನು ಹೇಳ್ತಿರ್ತೀನಿ. ಈಗ ಇಂಥ ಗುಣಗಳಲ್ಲಿ ಕೆಟ್ಟ ಗುಣಗಳು ಯಾರು ಹೊಂದಿರ್ತಾರೋ ಆ ಮನುಷ್ಯನ ಬದಲಾವಣೆ ಮಾಡೋದಕ್ಕೆ ಅಷ್ಟು ಸಲೀಸಿಲ್ಲ. ಕಲ್ಲನ್ನಾದರೂ ಕರಗಿಸ್ಬೋದು, ದಿನ 5-5 ನಿಮಿಷ ಕಲ್ಲ ಮೇಲೆ ಕಲ್ಲಾಕಿ ಗುಜ್ಜುತ್ತಾ ಇದ್ರೆ ಕರ್ಗೋಗ್ತದೆ, ಸೌದೋಗ್ತದೆ. ಆದರೆ ಮನುಷ್ಯನ ಕೆಟ್ಟ ಗುಣನ ಸವಿಸೋದಕ್ಕೆ ಅಷ್ಟು ಈಜಿ ಮಾತಲ್ಲ. ಹಂಗಾಗಿ ಅವ್ರನ್ನ ಪರಿವರ್ತನೆಗೆ ತರಬೇಕಂದ್ರೂ ಕಷ್ಟಪಟ್ಟು ಅವ್ರನ್ನ ಮನಸ್ಸನ್ನು ಪರಿವರ್ತನೆ ಮಾಡಿ. ಈಗ ಮನುಷ್ಯನ ಪರಿವರ್ತನೆ ಅಂದರೆ ಹೆಂಗಿರುತ್ತೆ ಅಂದರೆ ಗಂಡ ಹೆಂಡತಿ ದೂರ ಆಗೋ ಮಟ್ಟದಲ್ಲಿ ಶತ್ರುಗಳ ಥರ ಇರ್ತಾರೆ ಒಂದೇ ಮನೇಲಿ. ಗಂಡನ ನೋಡಿದ್ರೆ ಹೆಂಡ್ತಿಗಾಗಲ್ಲ, ಹೆಂಡ್ತಿ ನೋಡಿದ್ರೆ ಗಂಡನಿಗಾಗಲ್ಲ. ತವ್ರ ಮನೆಯಲ್ಲಿ ಹೋಗೋದು, ಹೆಣ್ಮಗಳು ಚಾಡಿ ಹೇಳೋದು. ಯಾವ ಥರದ್ದು ಪ್ರಯೋಗ ಆಗಿತ್ತು? ಇವ್ರನ್ನ ಬಂದು ಮನೆ ಕಟ್ಟಬಾರ್ದು, ಮನೆ ಜಾಗನ ಬಿಡಿಸ್ಬೇಕು, ಆ ಜಾಗದಲ್ಲಿ ಅಜ್ಜ ಇಡಬಾರ್ದು ಅನ್ನೋಂಥ ಉದ್ದೇಶ ಬೇರೆಯವ್ರಿಗಿತ್ತು. ಮನೆ ಕಟ್ಟಿಸ್ಬಾರ್ದು, ಆ ಜಾಗನ ಅವ್ರು ವಶಪಡಿಸ್ಕೋಬಾರ್ದು, ಜಾಗ ಬಿಡಿಸ್ಕೋಬೇಕು ಅನ್ನೋದೊಂದಿತ್ತು. ಸರಿ ಮಾಡಿದ್ರಿ ನೀವು? ಆ ಜಾಗದಲ್ಲಿರ್ತಕ್ಕಂಥ ವಸ್ತುನ ಅಲ್ಲೇ ಜೀರೋ ಮಾಡಿದ್ವಿ. ಎತ್ತೋದಕ್ಕೆ ಪಾಯ ಒಳಗಡೆ ಇತ್ತು. ಪಾಯ ಒಳಗಡೆ ಇರೋದ್ರಿಂದ ಅದೆಲ್ಲ ರಿಸ್ಕ್ ತಗೊಳ್ಳೋದು ಬೇಡ, ಅದನ್ನು ಅಲ್ಲೇ ಬರ್ನಿಂಗ್ ಮಾಡೋಣ. ಬರ್ನಿಂಗ್ ಮಾಡಿ ಅದನ್ನು ಶಕ್ತಿನೆಲ್ಲನೂ ಶುದ್ಧೀಕರಣ ಮಾಡಿ, ಆಮೇಲೆ ವಾಸ್ತು ದೋಷದ ಚಕ್ರ ಒಂದು ಮಾಡಿ ಅದರಲ್ಲಿ ಫಿಕ್ಸ್ ಮಾಡಿ ಅಲ್ಲಿಂದ ಆಚೆ ಅವರು ಚೆನ್ನಾಗಾಗೋದಕ್ಕೆ ದಾರಿ ಆಯಿತು. ಬರ್ನಿಂಗ್ ಇವಾಗ ಏನೂ ತೊಂದರೆ ಇಲ್ಲ. ಈಗೆಲ್ಲ ಆರಾಮಿದ್ದೀರಾ? ಆರಾಮಾಗಿದ್ರೆ ನನ್ನ ತಮ್ಮನೂ ಆರಾಮಾಗವನಿ, ನಾವು ಆರಾಮಾಗಿದ್ರಿ. ಒಳ್ಳೇದಾಯ್ತು. ಒಳ್ಳೇದಾಯ್ತು, ಗುರುಗಳಿಂದ ಒಳ್ಳೇದಾಯ್ತು.